ಮತ್ತು ಈ ದಾಬಾಸ್ಪೇಟೆಯ ಇವತ್ತು ನಿಮ್ಮ ದಾಬಾಸ್ಪೇಟೆ ಹೆಂಗಾಯ್ತು ಅಂತಂದರೆ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ನಂಬರ್ 1 ಆಗೋಯ್ತು. ಇವತ್ತು ನಿಮ್ಮ ಏರಿಯಾ ನೋಡ್ಬೇಕಂತಂದರೆ ಒಂದು ಕಾಲದಲ್ಲಿ ಓಕೆ, ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಯಾವತ್ತು ಚಿರಋಣಿ. ಇದೇ 3ನೇ ತಾರೀಕು ದೊಡ್ಡ ಸಪ್ಲಮ್ಮನ ಜಾತ್ರೆ ಹೊಸಕೋಟೆಯಿಂದ 12 ಕಿಲೋಮೀಟ್ರು. ದಯವಿಟ್ಟು ಎಲ್ಲರೂ ಬಂದು ಆ ಜಾತ್ರೆ 8 ದಿನ ಇರುತ್ತೆ. 8 ದಿನ ಇವಾಗ ಸೇರಲ್ಲ, 4 ದಿನ ಅಂತೂ ಇದ್ದೇ ಇರ್ತದೆ. ಆಮೇಲೆ ನಿಮ್ಮ ಪಕ್ಕದಲ್ಲೇನೆ ಯಾವುದೋ ನರಸೀಪುರ ತೋಪ್ ಇರ್ಬೋದು, ಆಮೇಲೆ ಸಿದ್ಧಗಂಗೆ ಜಾತ್ರೆ. ದಯವಿಟ್ಟು ಹೋಗ್ರಿ, ಆ ಕ್ಷೇತ್ರದಲ್ಲಿ ಕಾಲಿಕ್ಕಿದ್ರೆ 100 ಕೋಟಿ ಭಾಗ್ಯ ಬಂದಂಗೆ. ಯಾಕಂತಂದರೆ ಸಿದ್ಧಗಂಗೆ ಶಿವಕುಮಾರ ಸ್ವಾಮಿಗಳು ಹಾಕ್ಕೊಟ್ಟಿರೋ ಬುನಾದಿ ಅಲ್ಲೈತೆ. ವಿದ್ಯಾದಾನ, ಆಮೇಲೆ ಅನ್ನದಾನ, ಇನ್ನ ಸುಮಾರಿದ್ದಾವೆ ಅಲ್ಲಿ. ಅಲ್ಲಿಂದ ಓದಿರೋರು ಫಾರಿನಲ್ಲೆಲ್ಲ ಹೋಗಿದ್ದಾರೆ. ದಯವಿಟ್ಟು ನಿಮ್ಮ ಕೈಯಲ್ಲಾದರೆ ಅಲ್ಲಿ ಜಾತ್ರೆ ನಡೆದಾಗ ಹೋಗಿ ನೋಡಿ, ಮಕ್ಳಿಗೆ ತೋರಿಸ್ರಿ ರಾಸುಗಳು ಹೆಂಗಿರ್ತವೆ, ಹೆಂಗೆ ಸಾಕ್ತಾರೆ ಅಂತ ಅಂದ್ಬಿಟ್ಟು. ಆಮೇಲೆ ಇರ್ತದೆ ದನ ಸಾಕೋರಲ್ಲಿ ಇವಾಗ ಆಯಾ ಫೀಲ್ಡಲ್ಲಿ ಅವ್ರವ್ರಿಗೆ ಎಗನೆಸ್ಟ್ ಇದ್ರೇ ಬೆಳೆಯೋಕ್ಕಾಗೋದು. ಎಗನೆಸ್ಟ್ ಅಂತ ಹೇಳಲ್ಲ, ಏನೋ ಮಾಮೂಲಿ ಇರ್ತೈತಲ್ಲ, ಆ ಕಾರಣಕ್ಕೆ ಅದಿದ್ರೇನೆ. ಇಲ್ಲ ಅಂತಂದರೆ ಸುಮ್ಮನೆ ಒಬ್ಬರೇ ಓಡ್ಕೊಂಡಿದ್ರೆ ಆಗಲ್ಲ. ಪಕ್ಕದಲ್ಲಿರೋನು ಒಬ್ಬನು ಓಡಬೇಕು, ಒಬ್ಬನು ಎಳಿಬೇಕು, ಒಬ್ಬನು ಬಿಡಬೇಕು, ಅದಿದ್ದೇ ಇರ್ತದೆ ಯಾವಾಗಲೂ.